ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವಂತೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮನುಷ್ಯನು ಹಿರಿಯರು ಹೇಳುವ ರೀತಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅಹಂಕಾರ ಪಡೆದಿದ್ದರೆ ಅವನ ಯಶಸ್ಸು ಹಾಗೇ ಉಳಿಯುತ್ತದೆಯಂತೆ. ಆದರೆ ಅವನ ಯಶಸ್ಸು ತಲೆಗೆ ಏರಿ ಅಹಂಕಾರವಾಗಿ ಬದಲಾದರೆ ಅವನು ಖಂಡಿತ ಅವನತಿಯತ್ತ ಸಾಗುತ್ತಾನಂತೆ. ನಾನು ಯಾಕೆ ಹೇಳುತ್ತಿದ್ದೇನೆ ಎಂದರೆ, ಇವತ್ತು ನಾನು ಹೇಳಲು ಹೊರಟಿರುವ ಕಥೆಯೂ ಸಹ ಒಬ್ಬ ಅಹಂಕಾರಿ ಅಜ್ಜಿಯದು. ಆದ್ದರಿಂದ ಮನುಷ್ಯನಿಗೆ ಯಾವತ್ತೂ ಸಹ ನಾನು, ನನ್ನದು, ನನ್ನಿಂದಲೇ ಎಂಬ ಸ್ವಾರ್ಥ ಮತ್ತು ಅಹಂಕಾರ ಜಂಬ ಯಾವತ್ತೂ ಮೈಗೆ ಅಥವಾ ತಲೆಗೆ ಏರಬಾರದು. ಸರಿ ಸ್ನೇಹಿತರೆ, ಬನ್ನಿ ತಡ ಮಾಡದೆ ಅಹಂಕಾರದ ಅಜ್ಜಿ ಮತ್ತು ಅವಳ ಕೋಳಿ ಎಂಬ ಸುಂದರ ಕಥೆಯನ್ನು ನೋಡೋಣ. ಸ್ನೇಹಿತರೆ, ಒಂದಾನೊಂದು ಕಾಲದಲ್ಲಿ ಒಂದು ಚಂದ್ರಗಿರಿ ಎಂಬ ಸುಂದರವಾದ ಹಳ್ಳಿ ಇತ್ತಂತೆ. ಆ ಹಳ್ಳಿಯನ್ನು ನೋಡಲು ತುಂಬ ಸುಂದರವಾಗಿತ್ತಂತೆ. ಸುತ್ತಮುತ್ತ ಬೆಟ್ಟ ಗುಡ್ಡಗಳು, ಪಕ್ಕದಲ್ಲೇ ಜುಳುಜುಳು ಹರಿಯುವ ನದಿಯ ದಡದಲ್ಲೇ ಆ ಹಳ್ಳಿಯು ಇತ್ತು. ಅತ್ಯಂತ ಮನೋಹರವಾಗಿತ್ತು. ಇಂತಹ ಹಳ್ಳಿಯಲ್ಲಿ ನದಿಯ ದಡದಲ್ಲಿ ಹೊಲಗದ್ದೆಗಳು ಸಹ ಇದ್ದವು. ಊರ ತುಂಬೆಲ್ಲ ರೈತಾಪಿ ಜನರು ಇದ್ದರು. ಇವರೆಲ್ಲ ತುಂಬ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಿದ್ದರು. ಸ್ನೇಹಿತರೆ, ಈ ಸುಂದರವಾದ ಹಳ್ಳಿಯಲ್ಲಿ ಒಬ್ಬ ಅಹಂಕಾರಿ ಅಜ್ಜಿ ಕೂಡ ವಾಸವಿದ್ದಳು. ಇವಳು ಊರಿನೊಳಗಿರದೆ ಊರಿನ ಹೊರಗೆ ಒಂದು ಗುಡಿಸಲುವನ್ನು ಕಟ್ಟಿಕೊಂಡು ಅದರಲ್ಲಿ ಅವಳು ಒಬ್ಬಳೇ ಇದ್ದಳು. ಯಾರ ಜೊತೆಗೂ ಅವಳು ಸೇರುತ್ತಿರಲಿಲ್ಲ. ಇವಳ ಬಳಿ ಒಂದು ಕೋಳಿ ಅಂದರೆ ಹುಂಜವು ಕೂಡ ಇತ್ತು. ಆ ಹುಂಜವು ನೋಡಲು ಸುಂದರವಾಗಿತ್ತು. ಆ ಹುಂಜವು ಅಜ್ಜಿಯ ಮನೆಯ ಸುತ್ತಮುತ್ತಲಿನ ಹೊಲಗದ್ದೆಗಳಲ್ಲಿ ಕಾಳು ಕಡ್ಡಿಗಳನ್ನು ತಿಂದು ಅದು ಸಹ ಖುಷಿಯಾಗಿ ಬದುಕುತ್ತಿತ್ತು. ಈ ಹುಂಜವು ಪ್ರತಿದಿನ ಮುಂಜಾನೆ ಬೇಗ ಎದ್ದು ಅಜ್ಜಿಯ ಗುಡಿಸಲಿನ ಮೇಲೆ ಹೋಗಿ ಕೂತು ಜೋರಾಗಿ ಕೊಕ್ಕೊ ಎಂದು ಇಡೀ ಊರಿಗೆ ಕೇಳುವಂತೆ ಕೂಗುತ್ತಿತ್ತು. ಅದರ ಕೂಗು ಇಡೀ ಊರನ್ನೇ ಆವರಿಸುವಷ್ಟು ಜೋರಾಗಿರುತ್ತಿತ್ತು. ಆ ಅಜ್ಜಿ ಹುಂಜನ ಕೂಗಿನಿಂದ ರೈತಾಪಿ ಜನರೆಲ್ಲ ಮುಂಜಾನೆ ಬೇಗ ಎದ್ದು ತಮ್ಮ ಹೊಲಕ್ಕೆ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದರು. ಈ ಹುಂಜನಿಂದ ಅವರಿಗೆಲ್ಲ ಮುಂಜಾನೆ ಬೇಗ ಏಳಲು ತುಂಬ ಸಹಾಯವಾಗುತ್ತಿತ್ತು. ಆ ಸುಂದರವಾದ ಚಂದ್ರಗಿರಿ ಹಳ್ಳಿಯಲ್ಲಿ ಪ್ರತಿನಿತ್ಯವೂ ಇದೇ ರೀತಿ ನಡೆಯುತ್ತಿತ್ತು. ಹೀಗೆ ನಡೆಯುತ್ತಿರುವಾಗ ಆ ಅಹಂಕಾರದ ಅಜ್ಜಿಗೆ ತನ್ನ ಕೋಳಿ ಕೂಗಿದ ಮೇಲೆಯೇ ಬೆಳಗಾಗುವುದು, ಅದರಿಂದಲೇ ಈ ಊರಿನ ಜನರೆಲ್ಲ ನಿದ್ದೆಯಿಂದ ಏಳುವುದು ಎಂದೆನಿಸಿತು. ಮೊದಲೇ ಆ ಅಜ್ಜಿಗೆ ಮೈ ತುಂಬ ಅಹಂಕಾರವಿತ್ತು. ಇದರಿಂದ ಇನ್ನೂ ಅಹಂಕಾರ ಅವಳಿಗೆ ಹೆಚ್ಚಾಯಿತು. ಹಾಗೆ ಅವಳು ಯೋಚಿಸಿದಳು, ನಾನು ಮತ್ತು ನನ್ನ ಕೋಳಿ ಇಲ್ಲದಿದ್ದರೆ ಈ ಊರಿಗೆ ಬೆಳಕೇ ಆಗುವುದಿಲ್ಲ. ಈ ಹಳ್ಳಿಯಲ್ಲಿ ನನ್ನಿಂದಲೇ ಅಂದರೆ ನನ್ನ ಹುಂಜ ಕೂಗುವುದರಿಂದಲೇ ಬೆಳಕಾಗುವುದು ಎಂದೆನಿಸಿ ನಾನಿಲ್ಲದಿದ್ದರೆ ಏನೂ ಆಗುವುದಿಲ್ಲ ಎಂದೆನಿಸಿತು. ಅವಳು ತನ್ನ ಕೋಳಿಯೊಂದಿಗೆ ಪಕ್ಕದಲ್ಲೇ ಇದ್ದ ಕಾಡಿಗೆ ಹೋಗಿ ವಾಸಿಸತೊಡಗುತ್ತಾಳೆ. ಅವಳು ಯೋಚಿಸಿರುತ್ತಾಳೆ, ನಾನಿಲ್ಲದೆ ಹಳ್ಳಿಯಲ್ಲಿ ಯಾವುದು ನಡೆಯುವುದಿಲ್ಲವೆಂದುಕೊಂಡು ಇರುತ್ತಾಳೆ. ಹಾಗೆ ಅಜ್ಜಿಯು 1-2 ವಾರಗಳ ನಂತರ ಆ ಅಹಂಕಾರದ ಅಜ್ಜಿಯು ವಾಪಸ್ಸು ಆ ಚಂದ್ರಗಿರಿ ಹಳ್ಳಿಗೆ ಬರುತ್ತಾಳೆ. ಆದರೆ ಅವಳಿಗೆ ಆಶ್ಚರ್ಯವಾಗಿರುತ್ತದೆ. ಏಕೆಂದರೆ ಹಳ್ಳಿಯಲ್ಲಿ ಬೆಳಕಾಗಿತ್ತು. ಜನರೆಲ್ಲ ಹೊಲಗದ್ದೆಗಳಲ್ಲಿ ಕೆಲಸ ಕಾರ್ಯ ನಿರ್ವಹಿಸುತ್ತಿದ್ದರು. ನದಿಯಲ್ಲಿ ನೀರು ಜುಳುಜುಳು ಹರಿಯುತ್ತಿತ್ತು. ಪ್ರಾಣಿಗಳು ಆಟವಾಡುತ್ತಿದ್ದವು. ಪಕ್ಷಿಗಳು ಚಿಲಿಪಿಲಿಗುಟ್ಟುತ್ತಾ ಆಡುತ್ತಿದ್ದವು. ಮಕ್ಕಳು ಕೇರಿಗಳಲ್ಲಿ ಆಟವಾಡುತ್ತಿದ್ದರು. ಇದನ್ನೆಲ್ಲ ನೋಡಿದ ಅಜ್ಜಿಗೆ ನನ್ನದು ತಪ್ಪು ತಿಳುವಳಿಕೆ ಎಂದು ಅನಿಸಿತು. ನನ್ನ ಕೋಳಿ ಕೂಗಿದರೆ ಮಾತ್ರ ಬೆಳಗಾಗುವುದು ಎಂದೆನಿಸಿದ್ದೆ. ಆದರೆ ನನ್ನ ಕೋಳಿಗೂ ಬೆಳಗಾಗುವುದಕ್ಕೂ ಸಂಬಂಧವಿಲ್ಲ. ಬೆಳಕಾಗುವುದು ಸೂರ್ಯನಿಂದ ಎಂದು ತಿಳಿಯುತ್ತದೆ. ಆಗ ಅಜ್ಜಿಯ ಅಹಂಕಾರವು ನಶಿಸಿ ಹೋಗುತ್ತದೆ.
ತನ್ನ ಕೋಳಿಯನ್ನು ಸವರುತ್ತಾ ಬೇಜಾರಿನಿಂದ ತನ್ನ ಮನೆಯ ಹತ್ತಿರ ಹೋಗಿ ಕೂರುತ್ತಾಳೆ. ಇದಾದ ನಂತರ ಅಹಂಕಾರದ ಅಜ್ಜಿಯು ಅಹಂಕಾರವನ್ನು ಬಿಟ್ಟು ಬದಲಾಗುತ್ತಾಳೆ. ಬದಲಾಗಿ ಹಳ್ಳಿಯ ಜನರೊಂದಿಗೆ ಬೆರೆತು ಜೀವನವನ್ನು ಖುಷಿಯಿಂದ ನಡೆಸುತ್ತಾಳೆ. ಹೀಗೆ ಅಹಂಕಾರದ ಅಜ್ಜಿ ತನ್ನಿಂದಲೇ ಎಲ್ಲ, ತಾನಿಲ್ಲದಿದ್ದರೆ ಏನೂ ಇಲ್ಲ ಎಂದುಕೊಂಡಿದ್ದ ಅಹಂಕಾರಿಗೆ ಸರಿಯಾದ ಪಾಠವಾಯಿತು. ಅದಕ್ಕಾಗಿಯೇ ಸ್ನೇಹಿತರೆ ಹೇಳುವುದು, ನಿನ್ನ ಕೋಳಿಯಿಂದಲೇ ಬೆಳಕರಿಯಬೇಕಾಗಿಲ್ಲವೆಂದು ಗಾದೆ ಇದೆ. ಹೀಗೆ ಸ್ನೇಹಿತರೆ, ಯಾವುದು ಸಹ ನನ್ನೆಂದರೆ ನನ್ನಿಂದಲೇ ಆಗುವುದು ಎಂದು ಅಹಂಕಾರವನ್ನು ಪಡೆದೆ ಎಲ್ಲರೊಟ್ಟಿಗೆ ತಾನೊಬ್ಬ ಎಂದುಕೊಂಡು ಬದುಕಿದರೆ ಬದುಕು ಹಸನಾಗಿರುತ್ತದೆ. ಅಹಂಕಾರ ಪಟ್ಟರೆ ಜೀವನ ನಶಿಸಿ ಹೋಗುತ್ತದೆ. ಇದಕ್ಕೆ ಈ ಅಜ್ಜಿಯ ಕಥೆಯೇ ಸಾಕ್ಷಿ. ಸ್ನೇಹಿತರೆ, ಇಲ್ಲಿಗೆ ಅಹಂಕಾರಿ ಅಜ್ಜಿ ಮತ್ತು ಅವಳ ಕೋಳಿಯ ಕತೆ ಮುಕ್ತಾಯವಾಯಿತು. ನನ್ನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಎಂದು ಕೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಮತ್ತೆ ಮುಂದಿನ ಇದೇ ರೀತಿಯ ಒಂದು ಸುಂದರವಾದ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು.